ಬಂಧಿಸಿ 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 ಇಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ 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 ತೊಲಗಲಿ 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 ಧಿಕ್ಕಾರ ಧಿಕ್ಕಾರ ಬಂಧಿಸಬೇಕು 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 ಬಂಧಿಸಬೇಕು. ಅಂದ್ರೆ ಯಾರ್ಯಾರು ತೆರಿಗೆ ಪಾವತಿ ಮಾಡಿದ್ದೀರಾ 2023-24ನೇ ಸಾಲಿನಲ್ಲಿ ಸುಮಾರು 6,500 ತೆರಿಗೆನ ಕಟ್ಟಿಸ್ಕೊಂಡಿದ್ದಾರೆ, ರಸೀಟಿನ ಅರ್ದಿದ್ದಾರೆ ಆನ್ಲೈನ್ ಮುಖಾಂತರ. ಅದರಲ್ಲಿ 5,500 ರಸೀಟಿನ ತೋರಿಸ್ಬಿಟ್ಟು ಇನ್ನ 850 ಇಂದ 1,000 ರಸೀಟಿನ ವಜಾ ಮಾಡಿರ್ತಾರೆ. PDO ಮತ್ತು ಇಲ್ಲಿ ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥ ರಂಗನಾಥ್ ಇವರಿಬ್ರು ಸೇರ್ಕೊಂಡು ಸುಮಾರು 1,020 ರಸೀಟಿಗಳನ್ನ ಡೆಲೀಟ್ ಮಾಡಿರ್ತಾರೆ. ಆ ಡೆಲೀಟ್ ಮಾಡೋ ಅಧಿಕಾರನ ರಂಗನಾಥ್ಗೆ ಕೊಟ್ಟದ್ದು ಯಾರು ಅಂತ ನಾವಿಲ್ಲಿ CO ಸಾಹೇಬರಿಗೆ ಒತ್ತಾಯವಾಗಿ ಕೇಳ್ಕೊಳ್ಳೋದಕ್ಕೆ ಇವಾಗ ಮನವಿ ಕೊಡಕ್ಕೆ ಹೋಗ್ತಾ ಇದೀವಿ. ಆ ಸುಮಾರು ಒಂದೊಂದು ತೆರಿಗೆನೂ 10,000, 15,000, 20,000 ರಸೀತಿ ಇದೆ. ನೀವೇ ಅವಲೋಕನ ಮಾಡ್ಬೇಕಾಗುತ್ತೆ. 1,520 ರಸೀತಿ ಡೆಲೀಟ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಕೊಳ್ಳೆ ಹೊಡೆದಿರಬೇಕು ದುಡ್ಡನ್ನ. ಬಿಲ್ ಕಲೆಕ್ಟರ್ ರಂಗನಾಥ್ ನೇತೃತ್ವದಲ್ಲಿ PDO ನೆಪ ಮಾತ್ರಕ್ಕೆ ಮಾತ್ರ ಇಲ್ಲಿ ಅಧಿಕಾರಿಯಾಗಿದ್ದಾರೆ. ಈ ಪೂರ್ತಿ ಪಂಚಾಯಿತಿ ಹ್ಯಾಂಡಲ್ ಮಾಡ್ತಾ ಇರೋದು ಬಿಲ್ ಕಲೆಕ್ಟರ್ ರಂಗನಾಥ್. ಒಬ್ಬ ದಿನಗೂಲಿ ನೌಕರ ಸುಮಾರು 10,000 ರಿಂದ 12,000 ಸ್ಯಾಲರಿ ತಗೊಳ್ಳುವಂತ ನೌಕರನ ಖಾತೆಗೆ 2 ಕೋಟಿಗೂ ಹೆಚ್ಚು ಹಣ ಸಂದಾಯ ಆಗುತ್ತೆ ಅಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಾವೆಲ್ಲ ತೀರ್ಮಾನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ಮಹತ್ವದ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು ಅಂತ ಗ್ರಾಮ ಪಂಚಾಯತಿ ಮಟ್ಟದಿಂದಲೂ ಸಹ ನಮ್ಮ ಭಾರತ ಸಂವಿಧಾನ ಹೇಳುತ್ತೆ ಪ್ರತಿಯೊಬ್ಬರಿಗೂ ಅಧಿಕಾರ ಸಿಗ್ಬೇಕು ಅಂತ. ಇಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಪಡೋರು 5/1/2023ರಿಂದ 24ರವರೆಗೆ ಊರೆಗೆ ಇದುವರೆಗೂ 6,600 ಖಾತೆದಾರರನ್ನು ಕಂದಾಯ ವಸೂಲಿ ಮಾಡಿರ್ತಾರೆ. ಅದರಲ್ಲಿ 5,543 ಖಾತೆದ ರಸೀತಿ ಹಾಕಿರುತ್ತಾರೆ. 842 ಕಂದಾಯ ರಸೀತಿಗಳನ್ನು ವಜಾ ಮಾಡಿರುತ್ತಾರೆ. ಅದರಲ್ಲಿ ನಾವು ಟೋಟಲಿ ಲೆಕ್ಕ ಹಾಕಿದಾಗ ಒಬ್ಬ ನನ್ನ ಹತ್ರ ಇರೋ ದಾಖಲೆ ಪ್ರಕಾರ ಒಬ್ಬ ಬಿಲ್ಲಲ್ಲಿ 15,000 ರಿಂದ 20,000, 30,000 ಕಂದಾಯ ವಸೂಲಿ ಮಾಡೋದು ನನ್ನ ಹತ್ರ ಇದೆ ಮಾಡಿದ್ದಾರೆ. ಹಾಗಾಗಿ ಆಮೇಲೆ ಒಂದು ಆಯ್ತು, ಇನ್ನೊಂದು 22-23ನೇ ಸಾಲಿನಲ್ಲಿ ಅದೇ PDO ಅವರು 23 ಲಕ್ಷ ದುಡ್ಡು ಕಟ್ಟಬೇಕಾಯ್ತು, ರೆಮಿಟೆನ್ಸ್ ಮಾಡಬೇಕಾಯ್ತು ಸಹ ರೆಮಿಟೆನ್ಸ್ ಮಾಡಿಲ್ಲ. ಅದನ್ನ ಒಂದು ವರ್ಷ ಆದಮೇಲೆ 3 ಗಂಟೆ ಮೇಲೆ ಹೋಗಿ ರೆಮಿಟೆನ್ಸ್ ಮಾಡಬೇಕಾಯ್ತು. ಇದುವರೆಗೂ ರೆಮಿಟೆನ್ಸ್ ಮಾಡಿಲ್ಲ. ಮೊನ್ನೆ 3 ತಿಂಗಳಲ್ಲಿ 18 ಲಕ್ಷ ಜಮಾ ಮಾಡಿದ್ದಾರೆ. ಈಗಲೂ ಸಹ 8.5 ಲಕ್ಷ ಜಮಾ ಮಾಡಿಲ್ಲ, ಹಾಗೆ ಉಳಿದಿದೆ. ಅದನ್ನು ತನಿಖೆ ಮಾಡಕ್ಕೆ ಬಂದಿದ್ದಾರೆ. ಆ ತನಿಖೆಯಲ್ಲೂ ಸಹ ಇವರು ನಮ್ಮ EO ಸಾಹೇಬ್ರವರು ತನಿಖೆ ಮಾಡಿಲ್ಲ. ಅವ್ರ ಪ್ರಕಾರ ಟೋಟಲ್ ಇಲ್ಲಿವರೆಗೂ ಆಗಿರೋದು 830 ಅಲ್ಲ 900 ನನ್ನ ಹತ್ರ ಇರೋದು ಡಾಕ್ಯುಮೆಂಟ್ಸ್ ಪ್ರಕಾರ. ಇದೇ PDO ಹತ್ರ ನಾನು ತೆಗೆಸ್ಕೊಂಡಿದ್ದೀನಿ. 900 ಇಲ್ಲಿಗೆ ಈ ವರ್ಷದಲ್ಲಿ 42 ಖಾತೆ ಕಂದಾಯದ ರಸೀತಿ ವಜಾ ಮಾಡಿದ್ದಾರೆ. ಆಮೇಲೆ DC ಬಿಲ್ಗಳು 14 ಫೈನಾನ್ಸ್ದು ಯಾವುದೇ 14 ಫೈನಾನ್ಸ್ದು ವರ್ಗ 2 ವರ್ಗ 1ಗೆ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಆಮೇಲೆ ಸಂಬಳದ್ದು ನೇರವಾಗಿ ನಮ್ಮದೇ ಸಪ್ರೇಟ್ IDB ಬ್ಯಾಂಕ್ ಇದೆ. ಅದರಿಂದ ಸರ್ಕಾರ ಬಂದಿದ್ದು ದುಡ್ಡನ್ನ ಅವ್ರಿಗೆ ಹಾಕಬೇಕು. ಆದರೆ ಇವರು IDB ಬ್ಯಾಂಕಿಂದನೇ ಏನಿದೆ 14 ಫೈನಾನ್ಸ್ನ ವರ್ಗ 1ಗೆ ಲಿಫ್ಟ್ ಮಾಡ್ಕೊಂಡಿದ್ದಾರೆ. 2 ಒಂದೇ ದಿನ 23/3/2023ರಲ್ಲಿ ಒಂದೇ ದಿನ 12 ಲಕ್ಷನ ಒಂದೇ ದಿನ ಲಿಫ್ಟ್ ಮಾಡಿದ್ದಾರೆ. ಲಿಫ್ಟ್ ಮಾಡೋಕ್ಕೆ ಬರಲ್ಲ. ಆಮೇಲೆ 3ನೇದು RTGS ಮಾಡೋದು. ಈಗ RTGS ಮಾಡೋದು ಹೆಂಗೆ ಅಂತಂದರೆ ಯಾವುದೋ ಒಂದು ಎಂಟರ್ಪ್ರೈಸಸ್ ಅಂತ ಹೇಳೋದು. ಅದರಲ್ಲಿ ಎಕ್ಸ್ಪೆಷಲಿ ತುಂಬ ಗೋಲ್ಮಾಲ್ ನಡೆದೈತೆ ಅಂತಂದರೆ ಸಾಯಿ ಎಂಟರ್ಪ್ರೈಸಸ್ಸು, ರಂಗನಾಥ ಎಂಟರ್ಪ್ರೈಸಸ್ಸು, ಇದರಲ್ಲಿ ಮಾರುತಿ ಎಂಟರ್ಪ್ರೈಸಸ್ಸು. ಇದರಲ್ಲಿ ಮೊನ್ನೆ ಒಂದೇ ದಿನ ಒಂದು ದಿನಕ್ಕೆ ಯಾವುದು ಇಲ್ಲ, ಒಂದೇ ಒಂದು ಮೆಟೀರಿಯಲ್ಸ್ ಸ್ಟಾಕ್ ಇಶ್ಯೂಸ್ ಆಗಿರಲಿ, ಸ್ಟಾಕ್ ನಮ್ಮ ಪಂಚಾಯತಿಗೆ ಬಂದಿರೋದಾಗಿರಲಿ, ಯಾವುದೇ ಇಲ್ದಲೇ ನೇರವಾಗಿ ಒಂದು 40 ಲಕ್ಷ ಡ್ರಾ ಮಾಡಿದ್ದಾರೆ.
ಮೆಟೀರಿಯಲೇ ಬಂದಿಲ್ಲ ಇಲ್ಲಿಗೆ. ಇವತ್ತು ನಮ್ಮ ಸಾರ್ವಜನಿಕರು ಹೇಳ್ತಾ ಇದೀವಿ, ನಾನು ಇಲ್ಲಿ 5ನೇ ಬಾರಿ ಮೆಂಬರ್ ಆಗಿದ್ದೀನಿ. ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವ ತರ ಬಲ್ಪ್ ಇಳೆ ಬಿಡ್ತಾರ ನೋಡಿ, ಅದು ಹಾಕಕ್ಕಾಗದಲ್ಲಿ ಇಳೆ ಬಿಡ್ತಾರಲ್ಲ, ಅದೇ ತರ ನಮ್ಮ ಪಂಚಾಯತಿಯಲ್ಲಿ ನಡೀತಾ ಇದೆ. ಅಮಾನತ್ ಆಗ್ರಹ ಮಾಡಿದರೆ ಅವ್ರನ್ನ ಕೂಡಲೇ ಅವ್ರನ್ನ ಬಂಧಿಸಿ ಒಳಗಡೆ ಹಾಕಬೇಕು.